ಎಲ್ಲ ತಾಯಂದಿರು ಒಂದು ಅರ್ಥ ಮಾಡ್ಕೋಬೇಕು, ನಮ್ಮ ಮಗು ಎಷ್ಟು ಫುಡ್ನ ತಿಂತಾ ಇದೆ ಅನ್ನೋದು ಇಂಪಾರ್ಟೆಂಟ್ ಆಗೋದಿಲ್ಲ. ಆ ಮಗು ತಿಂತಾ ಇರೋ ಫುಡ್ಡಲ್ಲಿ ಎಷ್ಟು ನ್ಯೂಟ್ರಿಷನ್ಸ್ ಇದೆ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಕ್ವಾಲಿಟಿ ಇಂಪಾರ್ಟೆಂಟು ಕ್ವಾಂಟಿಟಿಗಿಂತ. ಇಷ್ಟೇ ಫುಡ್ನ ತಿಂದರೂ ಕೂಡ ಅದರಲ್ಲಿ ಎಲ್ಲ ನ್ಯೂಟ್ರಿಷನ್ಸ್ಗಳು ಮಗುವಿಗೆ ಸಿಗೋ ಥರ ತಾಯಂದಿರು ನೋಡ್ಕೋಬೇಕು. ಇಲ್ಲಿ ಅಮಿನೋ ಆಸಿಡ್ ಅನ್ನೋ ಒಂದು ಕಂಟೆಂಟ್ ಇರುತ್ತೆ, ಅದು ಮಗುವಿನ ಒಂದು ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಇದರಿಂದ ಮಗುವಿಗೆ ಯಾವುದೇ ಥರ ಪೋಷಕಾಂಶಗಳ ಕೊರತೆ ಆಗೋದಿಲ್ಲ. ನಮಸ್ತೆ ಕರ್ನಾಟಕ. ಇವತ್ತಿನ ಈ ವಿಡಿಯೋದಲ್ಲಿ ಮಗುವಿನ ತೂಕನ ಹೆಚ್ಚಿಗೆ ಮಾಡುವಂತಹ ಆಹಾರಗಳ ಬಗ್ಗೆ ತಿಳ್ಕೊಳ್ಳೋಣ. ಈಗಿನ ಎಷ್ಟೊಂದು ಜನ ತಾಯಂದಿರಿಗೆ ಇದೇ ಒಂದು ದೊಡ್ಡ ಸಮಸ್ಯೆ ಆಗಿರುತ್ತೆ, ಮಗುವಿನ ತೂಕ ಜಾಸ್ತಿ ಆಗ್ತಾ ಇಲ್ಲ ಅನ್ನೋದು. 70% ತಾಯಂದಿರಿಗೆ ಇದೇ ಸಮಸ್ಯೆ ಆಗಿರುತ್ತೆ. ನನ್ನ ಮಗುಗೆ ನಾನು ತಿನ್ಸಿದ್ರು ಕೂಡ ನನ್ನ ಮಗು ದಪ್ಪನೇ ಆಗ್ತಾ ಇಲ್ಲ, ಅಥವಾ ನನ್ನ ಮಗು ಊಟನೇ ಮಾಡ್ತಾ ಇಲ್ಲ, ಏನು ಕೊಟ್ಟರು ಕೂಡ ಹೆಂಗೆ ಮಗುವಿನ ತೂಕನ ಜಾಸ್ತಿ ಮಾಡೋದು ಅನ್ನೋ ಒಂದು ಸಮಸ್ಯೆ ಇದ್ದೇ ಇರುತ್ತೆ ಎಷ್ಟೊಂದು ಜನ ತಾಯಂದಿರಿಗೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಗುವಿನ ತೂಕನ ಯಾವ ಥರ ಜಾಸ್ತಿ ಮಾಡಬಹುದು, ಯಾವ್ಯಾವ ಫುಡ್ಗಳನ್ನ ಕೊಟ್ಟರೆ ಬೇಗ ಮಗುವಿನ ತೂಕ ಜಾಸ್ತಿ ಆಗುತ್ತೆ, ಯಾವ್ಯಾವ ತಿಂಗಳಿಗೆ ಯಾವ್ಯಾವ ಥರ ಫುಡ್ನ ಕೊಡಬೇಕು, ಇದರ ಬಗ್ಗೆ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇಲ್ಲಿ ನ್ಯೂಟ್ರಿಷನ್ಸ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಮಗುವಿನ ತೂಕ ಆಗಿರ್ಬೋದು, ಅಥವಾ ಮಗುವಿನ ಒಂದು ಬ್ರೈನ್ ಡೆವಲಪ್ಮೆಂಟ್ ಆಗಿರ್ಬೋದು, ಒಟ್ಟಾರೆ ಮಗುವಿನ ಬೆಳವಣಿಗೆಗೆ ಆ ಮಗು ಎಷ್ಟು ಹೆಲ್ದಿ ಅಂತ ಫುಡ್ನ ತಗೊತಾ ಇದ್ದಾರೆ, ಅದರಲ್ಲಿ ಎಷ್ಟು ಪ್ರೋಟೀನ್ಸು, ವಿಟಮಿನ್ಸು, ಆ ಮಗುವಿನ ಒಂದು ಗ್ರೋತ್ಗೆ ಬೇಕಾಗಿರುವಂತಹ ಎಲ್ಲ ನ್ಯೂಟ್ರಿಷನ್ಸ್ಗಳು ಇದಾವ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಮೊದಲನೇದು ಬಂದು ಬಾಳೆಹಣ್ಣು. ಹೌದು, ಬಾಳೆಹಣ್ಣು ಮಗುವಿನ ತೂಕನ ಜಾಸ್ತಿ ಮಾಡಲಿಕ್ಕೆ, ಹಾಗೆ ಮಗುವಿನ ಬ್ರೈನ್ ಡೆವಲಪ್ಮೆಂಟಿಗೆ ತುಂಬಾನೇ ಒಳ್ಳೆಯದು. ಅಟ್ಲೀಸ್ಟ್ ಪ್ರತಿದಿನ ಒಂದು ಬಾಳೆಹಣ್ಣಾದರೂ ಮಗುವಿಗೆ ಕೊಡಲಿಕ್ಕೆ ಟ್ರೈ ಮಾಡಿ. ಆ ಮಗುಗೆ ನೀವು ಯಾವ ಥರ ಕೊಡ್ತೀರಾ ಅಂದರೆ, ಇವಾಗ ಹಣ್ಣನ್ನೇ ಕೆಲವು ಮಕ್ಕಳು ಬಾಳೆಹಣ್ಣನ್ನೇ ಹಾಗೆ ತಿಂತಾರೆ, ಇನ್ನು ಕೆಲವು ಮಕ್ಕಳುಗಳಿಗೆ ಆ ಥರ ಡೈರೆಕ್ಟ್ ನೀವು ಹಣ್ಣು ಕೊಟ್ಟರೆ ಇಷ್ಟ ಆಗೋದಿಲ್ಲ. ಲೈಕ್ ಮಗುವಿಗೆ ಓಟ್ಸ್ ಕೊಡ್ತಾ ಇದ್ರೆ ಅದಕ್ಕೆ ಈ ಬನಾನಾನ ಪೇಸ್ಟ್ ಮಾಡಿಬಿಟ್ಟು ಆ್ಯಡ್ ಮಾಡೋದು. ಈಗ 6 ಮಂತ್ಸಿಂದ ನೀವು ಸ್ಟಾರ್ಟ್ ಮಾಡಿರ್ತೀರಾ ಅಂದರೆ, ಈಗ ಓಟ್ಸ್ ಅಥವಾ ರಾಗಿ ಸರಿ, ಆ ಸರಿಗೇನೆ ನೀವು ಬನಾನಾನ ಫುಲ್ಲು ಪೇಸ್ಟ್ನ ಮಾಡಿಬಿಟ್ಟು ನೀಟಾಗಿ ಪೇಸ್ಟ್ ಆಗಬೇಕು ಅದರಲ್ಲಿ. ಏಕೆಂದರೆ 6 ಮಂತ್ಸ್ ಮಗುವಿಗೆ ಕೊಡ್ತಾ ಇದ್ದೀರಾ ಅಂತಂದರೆ, 1 ವರ್ಷಕ್ಕೆ ಕೊಡ್ತಾ ಇದ್ದೀರಾ ಅಂತಂದರೆ ಏನು ತೊಂದರೆ ಇಲ್ಲ, ಸ್ವಲ್ಪ ರಫ್ ಇದ್ರೂ ನಡೆಯುತ್ತೆ. ಸೊ ಕಂಪ್ಲೀಟ್ಲಿ ತುಂಬಾ ಸಾಫ್ಟಾಗಿ ಒಂದು ಪೇಸ್ಟ್ನ ಮಾಡಿ ನೀವು ಲೈಕ್ ಸರಿಗೇನೆ ಆ್ಯಡ್ ಮಾಡಿ ಕೊಡ್ಬೋದು. ಅಟ್ಲೀಸ್ಟ್ ದಿನಕ್ಕೆ ಒಂದು ಬಾಳೆಹಣ್ಣ ಕೊಡಲಿಕ್ಕೆ ಟ್ರೈ ಮಾಡಿ. ಇದರಲ್ಲಿ ತುಂಬಾ ನ್ಯೂಟ್ರಿಷನ್ಸ್ಗಳಿರುತ್ತೆ. ಇದು ಮಗುವಿನ ತೂಕ ಜಾಸ್ತಿ ಆಗಲಿಕ್ಕೆ, ಹಾಗೆ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬಾ ಒಳ್ಳೆಯದು. ಎರಡನೇದಾಗಿ ರಾಗಿ. ಹಳೇ ಕಾಲದಿಂದನೂ ರಾಗಿನ ಮಕ್ಕಳುಗಳಿಗೆ ಕೊಡ್ತಾನೆ ಬಂದಿದ್ದಾರೆ. ಇಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ ಅಂತ ಒಂದು ಗಾದೆನೇ ಇದೆ. ರಾಗಿನ ತಿಂದರೆ ಬೆಟ್ಟನೇ ಕಿತ್ತಿಡುವಂಥ ಶಕ್ತಿ ಬರುತ್ತೆ ಅಂತ ಹಳೇ ಕಾಲದಿಂದನೂ ಒಂದು ಗಾದೆ ಮಾತಿದೆ. ಅಷ್ಟೊಂದು ನ್ಯೂಟ್ರಿಷನ್ಸ್ಗಳು ಈ ಒಂದು ರಾಗಿನಲ್ಲಿ ಇರುತ್ತೆ. ವಿಟಮಿನ್ಸು, ನ್ಯೂಟ್ರಿಷನ್ಸ್, ಪ್ರೋಟೀನು ಪ್ರತಿಯೊಂದು ಇರುವಂಥದ್ದು ಈ ರಾಗಿನಲ್ಲಿ. ಮೂರನೇದಾಗಿ ಮೊಸರು. ಎಷ್ಟೊಂದು ತಾಯಂದಿರಲ್ಲಿ ಒಂದು ತಪ್ಪು ಕಲ್ಪನೆ ಇರುತ್ತೆ, ಮೊಸರನ್ನ ಕೊಟ್ಬಿಟ್ರೆ ಮಗುವಿಗೆ ಕೋಲ್ಡ್ ಆಗುತ್ತೆ, ಆ ಥರ ಎಲ್ಲ ಇರುತ್ತೆ, ಮತ್ತು ಫುಲ್ಲು ಗಂಟೆಲ್ಲ ಕಟ್ಟಾಗ ಆಗೋದು, ಈ ಥರ ಪ್ರಾಬ್ಲಮ್ಸ್ಗಳಾಗುತ್ತೆ, ಮೊಸರು ಕೊಡೋದು ಬೇಡ ಅಂತ ಅಂದ್ಕೋತಾರೆ. ಬಟ್ ಅದು ತಪ್ಪು. ಮೊಸರನ್ನ ನೀವು 6 ಮಂತ್ಸ್ ಆದಮೇಲೆ ಮಗುವಿಗೆ ಆರಾಮಾಗಿ ಕೊಡಬಹುದು. ಈಗ ನೀವು ರೈಸ್ನ ತುಂಬ ಸ್ಮ್ಯಾಶ್ ಮಾಡಿ ಕೊಡ್ತಾ ಇದ್ದೀರಾ ಅಂತಂದರೆ ಅದಕ್ಕೆ ಮೊಸರು ಅನ್ನ ಕೊಡ್ಬೋದು, ಅಥವಾ ಹಾಗೇನೆ ಮೊಸರುಗೆ ಸ್ವಲ್ಪ ಬೆಲ್ಲನ ಹಾಕಿಬಿಟ್ಟು ನೀವು ಕೊಡ್ಬೋದು. ಈ ಥರ ಮಗು ಯಾವ ಥರ ಇಷ್ಟಪಡುತ್ತೆ ಆ ಥರ ನೀವು ಮೊಸರನ್ನ ಕೂಡ ಮಗುವಿನ ಫುಡ್ಡಲ್ಲಿ ಸ್ವಲ್ಪ ಸೇರಿಸ್ಬೇಕಾಗುತ್ತೆ. ಅದರಲ್ಲಿ ಗುಡ್ ಬ್ಯಾಕ್ಟೀರಿಯಾ ಇರುತ್ತೆ, ಪ್ರೋಟೀನ್ಸ್ ಇರುತ್ತೆ, ಮತ್ತು ಅದರಲ್ಲಿರುವಂತಹ ನ್ಯೂಟ್ರಿಷನ್ಸ್ಗಳು ಮಗುವಿನ ಬ್ರೈನ್ ಡೆವಲಪ್ಮೆಂಟಿಗೆ ತುಂಬಾ ಉಪಯೋಗ ಆಗುತ್ತೆ. ಸೊ ನೀವು ಮೊಸರನ್ನ 100% ನಿಮ್ಮ ಮಗುವಿಗೆ ಕೊಡಬಹುದು. ಅದರಿಂದ ಯಾವುದೇ ಥರ ಕೋಲ್ಡ್ ಎಲ್ಲ ಆಗೋದಿಲ್ಲ. ದಯವಿಟ್ಟು ಅದನ್ನು ಡೈಲಿ ಸ್ವಲ್ಪ ಕೊಡಲಿಕ್ಕೆ ಟ್ರೈ ಮಾಡಿ. 4ನೇದು ಗೆಣಸು, ಸ್ವೀಟ್ ಪೊಟ್ಯಾಟೊ. ಇನ್ನೂ ಕೆಲವು ತಾಯಂದಿರಲ್ಲಿ ಇದ್ರ ಬಗ್ಗೆನೂ ಸ್ವಲ್ಪ ತಪ್ಪು ಕಲ್ಪನೆ ಇರುತ್ತೆ. ಇದನ್ನ ಗೆಣಸನ್ನೆಲ್ಲ ಕೊಟ್ಬಿಟ್ರೆ ಮಗುವಿಗೆ ಹೊಟ್ಟೆ ನೋವು ಬರುತ್ತೆ, ಹೊಟ್ಟೆ ಹಿಡ್ದಾಗುತ್ತೆ, ಈ ಥರ ಎಲ್ಲ ಇರುತ್ತೆ. ಬಟ್ ಇಲ್ಲ, ಆ್ಯಕ್ಚುಲಿ ಈ ಸ್ವೀಟ್ ಪೊಟ್ಯಾಟೊ ಇದೆಯಲ್ಲ ಮಗುವಿನ ಬ್ರೈನ್ ಡೆವಲಪ್ಮೆಂಟಿಗಂತೂ ತುಂಬಾ ಒಳ್ಳೆಯದು. ಈ ಸ್ವೀಟ್ ಪೊಟ್ಯಾಟೊ ಆದಷ್ಟು ಹಾಗೆಯೇ ಸ್ಟೀಮ್ ಮಾಡಿ ಅಟ್ಲೀಸ್ಟ್ ಕ್ವಾಂಟಿಟಿನಾದರೂ ಸ್ವಲ್ಪನಾದರೂ ಮಗು ಎಷ್ಟು ತಿನ್ನುತ್ತೋ ಅಷ್ಟು ಸ್ವಲ್ಪನೇ ಕೊಡಲಿಕ್ಕೆ ಟ್ರೈ ಮಾಡಿ.
ಮಗುವಿನ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬ ಅಂದರೆ ತುಂಬ ಒಳ್ಳೆಯದು. ಮತ್ತು ಮಗುವಿನ ತೂಕನೂ ಕೂಡ ಈ ಒಂದು ಸ್ವೀಟ್ ಪೊಟ್ಯಾಟೋನ ಕೊಡೋದ್ರಿಂದ ಹೆಚ್ಚಿಗೆ ಆಗುತ್ತೆ. ಹಾಗೇನೆ ನೀವು ಸ್ವೀಟ್ ಪೊಟ್ಯಾಟೋನ ಸ್ಟೀಮ್ ಮಾಡಿ ಕೊಟ್ಟರೆ ಮಗು ತಿಂತಾ ಇಲ್ಲ ಅಂತ ಅಂದಾಗ ಅದಕ್ಕೆ ಸ್ವಲ್ಪ ಆರ್ಗ್ಯಾನಿಕ್ ಬೆಲ್ಲ, ಈ ಕಪ್ಪು ಬೆಲ್ಲ ಎಲ್ಲ ಬರುತ್ತಲ್ಲ, ಆ ಕಪ್ಪು ಬೆಲ್ಲದ ಪೌಡರು ಹಾಗೆ ಸ್ವಲ್ಪ ತುಪ್ಪ, ಇಷ್ಟು ಎರಡನ್ನು ಹಾಕಿಬಿಟ್ಟು ನಾನು ನನ್ನ ಮಗಳಿಗೆ ತುಂಬ ಅದನ್ನು ಮಾಡಿಕೊಡ್ತಾ ಇರ್ತೀನಿ. ಸ್ವೀಟ್ ಪೊಟ್ಯಾಟೋನ ಫುಲ್ ಸ್ಟೀಮ್ನಲ್ಲಿ ಬೇಯಿಸ್ಬಿಟ್ಟು ಅದು ಬೇಯಿಸಿದಂತಹ ಸ್ವೀಟ್ ಪೊಟ್ಯಾಟೋಗೆ 1 ಸ್ಪೂನ್ ಬೆಲ್ಲದ ಪೌಡರ್ ಹಾಗೆ ಒಂದು ಸ್ವಲ್ಪ ತುಪ್ಪನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಉಂಡೆ ಉಂಡೆ ಥರ ಮಾಡಿಬಿಟ್ಟು ಮಕ್ಕಳುಗಳಿಗೆ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ. ನಾನು ನನ್ನ ಮಗುವಿಗೆ ಆ ಥರ ಮಾಡಿಕೊಡ್ತಾ ಇರ್ತೀನಿ. ಸೊ ನೀವು ಆ ಒಂದು ತಪ್ಪು ಕಲ್ಪನೆಯಿಂದ ಹೊರಗೆ ಬಂದು ಈ ಹೊಟ್ಟೆ ಹಿಡಿಯುತ್ತೆ ಅದು ಇದು ಇದನ್ನೆಲ್ಲ ಬಿಟ್ಟು ಅದನ್ನು ಸ್ವಲ್ಪ ಆ ಮಗು ಎಷ್ಟು ತಿನ್ನುತ್ತೋ ಅಷ್ಟು ಸ್ವಲ್ಪ ಹ್ಯಾಡ್ ಮಾಡೋಕ್ಕೆ ಟ್ರೈ ಮಾಡಿ. ಇದು ನಿಮ್ಮ ಮಗುವಿನ ಬ್ರೈನ್ ಡೆವಲಪ್ಮೆಂಟಿಗೆ ಹಾಗೆ ತೂಕ ಜಾಸ್ತಿ ಮಾಡಲಿಕ್ಕೆ ತುಂಬಾ ಉಪಯೋಗ ಆಗುತ್ತೆ. ನೆಕ್ಸ್ಟ್ 5ನೇದು ಬಂದು ತುಪ್ಪ. ಆದಷ್ಟು ಹಸುವಿನ ತುಪ್ಪನೇ ಕೊಡೋಕ್ಕೆ ಟ್ರೈ ಮಾಡಿ, ಇಲ್ಲ ಅಂತಂದರೆ ಎಮ್ಮೆ ತುಪ್ಪನ ನೀವು ಕೊಡಬಹುದು. ಆದಷ್ಟು ಈ ಬೆಣ್ಣೆನ ತಗೊಂಡು ಮನೆಯಲ್ಲೇ ಕಾಯಿಸಿದಂತಹ ತುಪ್ಪನ ಕೊಟ್ಟರೆ ತುಂಬಾ ಒಳ್ಳೆಯದು. ಈ ಥರ ಹೊರಗಡೆ ಪ್ಯಾಕೆಟ್ನಲ್ಲಿ ಸಿಗೋದು ಅದು ತುಂಬಾ ಒಂದು ಹೋಲ್ಡ್ ಆಗಿರುತ್ತೆ ಮತ್ತು ಅದಕ್ಕೆ ಕೆಲವೊಂದು ಪ್ರಿಸರ್ವೇಟಿವ್ಸ್ನೆಲ್ಲ ಆ್ಯಡ್ ಮಾಡಿರ್ತಾರೆ. ಅದಕ್ಕಿಂತ ನಾವೇ ಬೆಣ್ಣೆನ ತಗೊಂಡು ಮನೆಯಲ್ಲೇ ಒಂದು ತುಪ್ಪನ ಕಾಯಿಸ್ಕೊಂಡ್ರೆ ಅದು ತುಂಬಾ ಚೆನ್ನಾಗಿರುತ್ತೆ. ಇದು ಕೂಡ ಮಗುವಿನ ತೂಕ ಜಾಸ್ತಿ ಆಗಲಿಕ್ಕೆ ಹಾಗೆ ಮಗುವಿನ ಒಂದು ಬ್ರೈನ್ ಡೆವಲಪ್ಮೆಂಟಿಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಇದರಲ್ಲಿ ಈ ಒಂದು ತುಪ್ಪದಲ್ಲಿ ಅಮಿನೋ ಆಸಿಡ್ ಅನ್ನೋ ಒಂದು ಕಂಟೆಂಟ್ ಇರುತ್ತೆ, ಅದು ಮಗುವಿನ ಒಂದು ಬ್ರೈನ್ ಡೆವಲಪ್ಮೆಂಟಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನೆಕ್ಸ್ಟು ಮೊಟ್ಟೆ. ಇನ್ನು ಕೆಲವೊಂದು ತಾಯಂದಿರಲ್ಲಿ ಮೊಟ್ಟೆ ಕೊಡಬಾರ್ದು, ಮೊಟ್ಟೆ ಕೊಟ್ಬಿಟ್ರೆ ಮಗುವಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗುತ್ತೆ, ಹೊಟ್ಟೆ ನೋವೆಲ್ಲ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು 6 ಮಂತ್ಸ್ ಆದಮೇಲೆ ಎಷ್ಟೊಂದು ಜನ ತಾಯಂದಿರು ಮೊಟ್ಟೆನ ಕೊಡ್ತಾ ಇರೋದಿಲ್ಲ. ಡೈಲಿ ಸರಿನೇ ಕೊಡೋದು ಅಥವಾ ಡೈಲಿ ಅನ್ನನೇ ಕೊಡೋದು, ಡೈಲಿ ಒಂದೇ ಥರ ಫುಡ್ನ ಮಗುವಿಗೆ ಕೊಡೋದು ಮಾಡ್ತಿರ್ತಾರೆ. ಬಟ್ ಅದು ತಪ್ಪು. 6 ಮಂತ್ಸ್ ಆದಮೇಲೆ ನೀವು ಮಗುವಿಗೆ ಮೊಟ್ಟೆನ ಕೊಡ್ಬೋದು. 6 to 9 ಮಂತ್ಸ್ವರೆಗೂ ಆ ಬಿಳಿ ಭಾಗನ ಮಾತ್ರ ಕೊಡಿ. 9 ಮಂತ್ಸ್ ಆದಮೇಲೆ ಹೋಲ್ ಹೆಗ್ನೆ ನೀವು ಕೊಡ್ಬೋದು. ಎಲ್ಲೋ ಮತ್ತು ವೈಟ್ ಎರಡನ್ನೂ 9 ಮಂತ್ಸ್ ಆದಮೇಲೆ ಮಗು ತಿನ್ನಬಹುದು. ಇದು ಕೂಡ ಇದರಲ್ಲಿ ತುಂಬಾ ಹೆಲ್ದಿ ಫ್ಯಾಟ್ಸ್ ಇರುತ್ತೆ. ಮಗುವಿನ ಹೆಲ್ದಿ ಫ್ಯಾಟ್ಸು ಪ್ರೋಟೀನ್ಸು ತುಂಬ ಒಳ್ಳೆಯದು. ಇದು ಮಗುವಿನ ಬ್ರೈನ್ ಡೆವಲಪ್ಮೆಂಟಿಗಾಗಿರ್ಬೋದು, ಮಗುವಿನ ತೂಕ ಜಾಸ್ತಿ ಮಾಡಲಿಕ್ಕೆ ತುಂಬ ಒಳ್ಳೆಯದು. ಡೈಲಿ ಒಂದು ಮೊಟ್ಟೆನ ಕೊಡಲಿಕ್ಕೆ ಪ್ರಯತ್ನ ಪಡಿ. ಇನ್ ಕೇಸ್ ಮಗು ಡೈಲಿ ಒಂದೊಂದು ಮೊಟ್ಟೆನ ತಿನ್ನೋಕ್ಕಾಗ್ತಾ ಇಲ್ಲ, ಮಗು ತಿಂತಾ ಇಲ್ಲ ಅಂತ ಅಂದರೆ ಅಟ್ಲೀಸ್ಟ್ 2 ದಿನಕ್ಕೊಂದ್ಸಲ 3 ದಿನಕ್ಕೊಂದ್ಸಲನಾದರೂ ಒಂದೊಂದು ಮೊಟ್ಟೆನ ಕೊಡಲಿಕ್ಕೆ ಟ್ರೈ ಮಾಡಿ. ಇದು ನಿಮ್ಮ ಮಗುವಿನ ಬ್ರೈನ್ ಡೆವಲಪ್ಮೆಂಟಿಗೆ ಮಗುವಿನ ತೂಕ ಜಾಸ್ತಿ ಮಾಡಲಿಕ್ಕೆ ತುಂಬಾ ಒಳ್ಳೆಯದು. ಇದಾದಮೇಲೆ ಹಣ್ಣುಗಳು, ಸೀಸನಲ್ ಫ್ರೂಟ್ಸ್ಗಳು. ಇವಾಗ ಬೇಸಿಗೆನಲ್ಲಿ ಕಲ್ಲಂಗಡಿ ಹಣ್ಣು, ಸಪೋಟ ಹಣ್ಣು, ಈ ಥರ ಚಳಿಗಾಲದಲ್ಲಿ ಅಂದರೆ ಆಯಾ ಕಾಲದಲ್ಲಿ ಆಯಾ ಸೀಸನಲ್ ಫ್ರೂಟ್ಸ್ ಇರುತ್ತಲ್ಲ, ಎಲ್ಲ ಥರ ಫ್ರೂಟ್ಸ್ಗಳನ್ನೂ ಮಗುವಿಗೆ ಇಂಟ್ರೊಡ್ಯೂಸ್ ಮಾಡಿ. ಡೈಲಿ ಒಂದೊಂದು ಫ್ರೂಟ್ಸು, ಯಾವ ಫ್ರೂಟ್ಸ್ ಆದರೂ ಪರವಾಗಿಲ್ಲ, ಡೈಲಿ ಒಂದೊಂದು ಫ್ರೂಟ್ಸನ್ನ ಕಡ್ಡಾಯವಾಗಿ ನಿಮ್ಮ ಮಗುವಿಗೆ ಕೊಡಿ. ಇದರಿಂದ ಮಗುವಿಗೆ ಯಾವುದೇ ಥರ ಪೋಷಕಾಂಶಗಳ ಕೊರತೆ ಆಗೋದಿಲ್ಲ, ಎಲ್ಲ ನ್ಯೂಟ್ರಿಷನ್ಸ್ಗಳು ಸಿಗುತ್ತೆ, ಮಗು ತುಂಬಾ ಹೆಲ್ದಿ ಆಗಿರ್ತಾರೆ, ಹಾಗೆ ಅವರ ತೂಕ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ಆ ಮಗುವಿಗೆ 6 ಮಂತ್ಸಿಂದ ಕೊಡ್ತಾ ಇದ್ದೀರಾ ಅಂತಂದರೆ ಪ್ಯೂರಿ ಟೈಪ್ನಲ್ಲಿ ಕೊಡ್ಬೋದು, ಅಥವಾ ಜ್ಯೂಸ್ ರೂಪದಲ್ಲಿ ನೀವು ಸ್ಪೂನಲ್ಲಿ ಜ್ಯೂಸ್ನ ಕುಡಿಸ್ಬೋದು. ಬಟ್ ಯಾವುದೇ ಕಾರಣಕ್ಕೂ 1 ವರ್ಷ ತುಂಬೋವರೆಗೂ ಮಗುವಿಗೆ ಸಕ್ಕರೆ ಆಗಿರಲಿ ಉಪ್ಪನ್ನಾಗಿರಲಿ ಕೊಡಬೇಡಿ. ಅದು ತುಂಬಾ ಮಗುವಿಗೆ ಕೆಟ್ಟದ್ದು, ಮಗುವಿನ ಬ್ರೈನ್ ಡೆವಲಪ್ಮೆಂಟಿಗೆಲ್ಲ ತುಂಬಾ ಕೆಟ್ಟದ್ದು. ಆದಷ್ಟು ನಿಮ್ಮ ಮಗುವಿಗೆ ಸ್ವಲ್ಪ ಸ್ವೀಟ್ ಬೇಕಂತ ಅನಿಸಿದ್ರೆ ಬೆಲ್ಲನ ನೀವು ಯೂಸ್ ಮಾಡ್ಬೋದು, ಸಕ್ಕರೆನ ಯೂಸ್ ಮಾಡಬೇಡಿ. ಹಾಗೆ ಉಪ್ಪು ಅಷ್ಟೇ, ಮಗುವಿಗೆ ಜಾಸ್ತಿ ಸೋಡಿಯಂ ಕಂಟೆಂಟ್ ಉಪ್ಪಿನಲ್ಲಿ ಇರೋದ್ರಿಂದ ಆ ಸೋಡಿಯಂ ಕಂಟೆಂಟ್ ಮಗುವಿನ ಕಿಡ್ನಿನ ಡ್ಯಾಮೇಜ್ ಮಾಡುವಂತಹ ಸಾಧ್ಯತೆ ತುಂಬಾ ಇರುತ್ತೆ. ಸೊ 1 ವರ್ಷದವರೆಗೂ ಕೂಡ ಯಾವುದೇ ಡಾಕ್ಟರ್ ಕೂಡ ರೆಕಮೆಂಡ್ ಮಾಡೋದಿಲ್ಲ ಉಪ್ಪನ್ನು ಕೊಡಲಿಕ್ಕೆ. ಸೊ 1 ವರ್ಷದವರೆಗೂ ಉಪ್ಪನ್ನ ಕೊಡಬೇಡಿ. ಮಗುವಿಗೆ ರುಚಿ ಸಿಗ್ತಾ ಇಲ್ಲ ಅನಿಸುತ್ತೆ, ಅಥವಾ ಮಗು ಟೇಸ್ಟ್ ಸ್ವಲ್ಪ ಉಪ್ಪು ಹಾಕ್ಬಿಟ್ರೆ ಸ್ವಲ್ಪ ಟೇಸ್ಟ್ ಸಿಗುತ್ತೆ, ಊಟ ಚೆನ್ನಾಗಿ ಮಾಡ್ತಾರೆ, ಇದರಿಂದ ತೂಕ ಜಾಸ್ತಿ ಆಗ್ಬಹುದು ಅಂತ ಈ ಥರ ಎಲ್ಲ ತಪ್ಪುಗಳನ್ನ ಮಾಡಬೇಡಿ. ಸೊ ಯಾವುದೇ ಕಾರಣಕ್ಕೂ ಮಗುವಿಗೆ ಉಪ್ಪನ್ನು 1 ವರ್ಷ ತುಂಬೋದ್ರವರೆಗೂ ನೀಡಬೇಡಿ. ನೆಕ್ಸ್ಟು ಡ್ರೈ ಫ್ರೂಟ್ಸ್ಗಳು. ಡ್ರೈ ಫ್ರೂಟ್ಸು ಅಷ್ಟೇ ಮಗುವಿಗೆ ಬ್ರೈನ್ ಡೆವಲಪ್ಮೆಂಟ್ಗೆ ಬೇಕಾದಂತಹ ಅಂಶಗಳು ಆ ಡ್ರೈ ಫ್ರೂಟ್ಸ್ನಲ್ಲಿ ಇರುತ್ತೆ. ಅದು ಕೂಡ ಒಂದು ಹೆಲ್ದಿ ಫ್ಯಾಟ್ಸ್, ಪ್ರೋಟೀನ್ಸ್, ಪ್ರತಿಯೊಂದು ಎಲ್ಲ ನ್ಯೂಟ್ರಿಷನ್ಸ್ಗಳು ಈ ಡ್ರೈ ಫ್ರೂಟ್ಸ್ನಲ್ಲಿ ಇರುತ್ತೆ. 6 ಮಂತ್ಸ್ ಕಂಪ್ಲೀಟ್ ಆದಂತಹ ಮಕ್ಕಳುಗಳಿಗೆ ನೀವು ಡ್ರೈ ಫ್ರೂಟ್ಸ್ನ ಆರಾಮಾಗಿ ಇಂಟ್ರೊಡ್ಯೂಸ್ ಮಾಡ್ಬೋದು. ಎಲ್ಲನೂ ನೀಟಾಗಿ ಪೌಡರ್ ಮಾಡಿರಬೇಕು, ಅಂದರೆ ತುಂಬಾ ಸಾಫ್ಟ್ ಆಗಿ ಇರಬೇಕು. ಯಾಕೆ ಅಂತಂದರೆ 6 ಮಂತ್ಸ್ ಮಗುವಿಗೆ ನೀವು ಇಂಟ್ರೊಡ್ಯೂಸ್ ಮಾಡ್ತಿದ್ದೀರಾ ಅಂತ ಅಂದಾಗ ಅದು ತುಂಬಾ ಒಂದು
ಫೈನ್ ಪೇಸ್ಟ್ ಪೌಡರ್ ರೀತಿನಲ್ಲಿ ಇರಬೇಕು ಅದು. ಸೊ ಆ ಥರ ಪೌಡರ್ನ ಮಾಡಿಕೊಂಡು ನೀವು ನಾರ್ಮಲಿ ಸರಿನ ಮಾಡಿಕೊಡ್ತಾ ಇದ್ರೆ ಅದಕ್ಕೆ, ಅಥವಾ ಓಟ್ಸ್ನ ಕೊಡ್ತಾ ಇದ್ರೆ, ಅಥವಾ ಗಂಜಿ ಎಲ್ಲ ಕೊಡ್ತಾ ಇದ್ರೆ ಅದಕ್ಕೆ ನೀವು ಆ್ಯಡ್ ಮಾಡ್ಕೋಬೋದು. ಇಲ್ಲ ಜ್ಯೂಸ್ನ ಕೊಡ್ತಾ ಇದ್ರೆ ಅದಕ್ಕೂ ಕೂಡ ನೀವು ಈ ಡ್ರೈ ಫ್ರೂಟ್ಸ್ ಪೌಡರ್ನ ಆ್ಯಡ್ ಮಾಡ್ಕೋಬೋದು. ಇಲ್ಲ ಅಂತ ಅಂದರೆ ನೀವು ಇದನ್ನು ಎಲ್ಲ ನೆನೆಸ್ಬಿಟ್ಟು ಅದನ್ನು ಒಂದು ಪೇಸ್ಟ್ನ ಮಾಡಿ, ಆ ಥರ ಪೇಸ್ಟ್ನ ಕೂಡ ಎಲ್ಲ ಡ್ರೈ ಫ್ರೂಟ್ಸ್ ಪೇಸ್ಟ್ನ ಮಾಡಿಬಿಟ್ಟು ಅದನ್ನು ಕೂಡ ನೀವು ತಿನ್ನಿಸ್ಬೋದು. ನಾನು ನನ್ನ ಮಗುವಿಗೆ ಆ ಥರ ಮಾಡ್ತಾ ಇದ್ದೆ. ಯೂಶ್ವಲಿ ಹಾಲಿನಲ್ಲಿ ಸ್ವಲ್ಪ ಎಲ್ಲ ಡ್ರೈ ಫ್ರೂಟ್ಸ್ನ ನೆನೆ ಹಾಕಿಬಿಟ್ಟು ಮಾರ್ನಿಂಗ್ ಅದನ್ನು ನೀಟಾಗಿ ಮಿಕ್ಸಿ ಮಾಡಿಬಿಟ್ಟು ಆ ಪೇಸ್ಟ್ ನನ್ನ ಮಗುವಿಗೆ ನಾನು ಕೊಡ್ತಾ ಇದ್ದೆ. ಅವ್ರಿಗೆ ಯಾವತ್ತೂ ತೂಕ ಇಲ್ಲ ಆ ಥರ ಎಲ್ಲ ಸಮಸ್ಯೆಗಳನ್ನ ನಾವು ಫೇಸ್ ಮಾಡೇ ಇಲ್ಲ. ಅವರು ತುಂಬಾ ಹೆಲ್ದಿಯಾಗಿ ಅವರ ಎಷ್ಟೆಷ್ಟು ವಯಸ್ಸಿನಲ್ಲಿ ಎಷ್ಟೆಷ್ಟು ತೂಕ ಇರಬೇಕು ಅಷ್ಟು ಕರೆಕ್ಟಾಗಿ ಇದ್ದಾರೆ. ಸೊ ನಾನು ಇದನ್ನು ಫಾಲೋ ಮಾಡ್ತಾ ಇದ್ದೆ. ಡ್ರೈ ಫ್ರೂಟ್ಸ್ನ ನೀವು ಕೂಡ ನಿಮ್ಮ ಮಗುವಿಗೆ 6 ಮಂತ್ಸಿಂದನೇ ಇಂಟ್ರೊಡ್ಯೂಸ್ ಮಾಡಿ. ಇದರಿಂದ ನಿಮ್ಮ ಮಗುವಿನ ಬ್ರೈನ್ ಡೆವಲಪ್ಮೆಂಟು ಚೆನ್ನಾಗಾಗುತ್ತೆ, ಹಾಗೆ ಮಗುವಿನ ತೂಕವೂ ಕೂಡ ತುಂಬಾ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟು ಬೇಳೆಕಾಳುಗಳು. ಆಲ್ಮೋಸ್ಟ್ ಎಲ್ಲ ಥರ ಬೇಳೆಕಾಳುಗಳನ್ನ ಮಗುವಿಗೆ ಕೊಡಲಿಕ್ಕೆ ಟ್ರೈ ಮಾಡಿ. ಇದರಲ್ಲಿ ಒಳ್ಳೆ ಪ್ರೋಟೀನ್ ಇರುತ್ತೆ. ಮಗುವಿನ ಬ್ರೈನ್ ಡೆವಲಪ್ಮೆಂಟಿಗೂ ಇದು ತುಂಬಾ ಹೆಲ್ಪ್ಫುಲ್. ಹಾಗೆಯೇ ಮಗುವಿನ ತೂಕ ಕೂಡ ತುಂಬಾ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ. ಆಲ್ಮೋಸ್ಟ್ ದಿನಕ್ಕೆ ಒಂದೊಂದು ಕಾಳುಗಳನ್ನ ಕೊಡಲಿಕ್ಕೆ ಟ್ರೈ ಮಾಡಿ. ಮಗುಗೆ ನೀವು ಕಾಳನ್ನ ಅದು ಡೈರೆಕ್ಟ್ ತಿಂತಾ ಇಲ್ಲ ಅಂತ ಅಂದಾಗ ಅದನ್ನ ನೆನೆಸ್ಬಿಟ್ಟು ಬೇಯಿಸಿ ಅದನ್ನು ಪೇಸ್ಟ್ ರೂಪದಲ್ಲಿ ರೈಸ್ ಜೊತೆಗೆ ಮಿಕ್ಸ್ ಮಾಡಿ ನೀವು ಕೊಡ್ಬೋದು. ಈ ಥರ ಎಲ್ಲ ನೀವು ಕೊಡೋದ್ರಿಂದ ಮಗುವಿನ ತೂಕ ಜಾಸ್ತಿ ಆಗುತ್ತೆ ಮತ್ತು ಮಗುವಿಗೆ ಬೇಕಾಗಿರುವಂಥ ಎಲ್ಲ ನ್ಯೂಟ್ರಿಷನ್ಸ್ಗಳು ಸಿಗುತ್ತೆ. ಮಗು ಇಷ್ಟೇ ತಿನ್ನಲಿ, ಇನ್ನು ಒಂದು ಫುಲ್ಲು ರೈಸ್ ಇಷ್ಟೇ ತಿನ್ನಬೇಕು, ಕಾಳುಗಳನ್ನ ಇಷ್ಟೇ ತಿನ್ನಬೇಕು ಅಂತ ಏನೂ ಇಲ್ಲ. ಮಗುವಿನ ಹೊಟ್ಟೆ ತುಂಬಾ ಚಿಕ್ಕದಿರುತ್ತೆ. ಆ ಚಿಕ್ಕ ಹೊಟ್ಟೆನ ನಾವು ಬೇಗ ತುಂಬಿಸ್ಬೋದು. ಸ್ವಲ್ಪ ರೈಸ್ನ ಕೊಟ್ಬಿಟ್ರೆ ಮಗುವಿನ ಹೊಟ್ಟೆ ತುಂಬೋಗ್ಬಿಡುತ್ತೆ. ಬಟ್ ಆ ಮಗುವಿಗೆ ನ್ಯೂಟ್ರಿಷನ್ಸ್ಗಳ ಕೊರತೆ ಉಂಟಾಗುತ್ತೆ ಬರೀ ನಾವು ರೈಸ್ನ ಕೊಟ್ಟಾಗ. ಸೊ ನೀವು ಆಲ್ಮೋಸ್ಟ್ ತಾಯಂದಿರು ಮಗುವಿಗೆ ಎಷ್ಟು ಊಟ ಕೊಡ್ತಾ ಇದ್ದೀನಿ ಅನ್ನೋದನ್ನ ನೋಡಬೇಡಿ, ಅದು ಎಷ್ಟು ನ್ಯೂಟ್ರಿಷನ್ಸ್ ರಿಚ್ ಆಗಿದೆ ಅನ್ನೋದನ್ನ ಗಮನ ಕೊಡಿ. ನಾವು ಕೊಡ್ತಾ ಇರುವಂತಹ ಒಂದು ಫುಡ್ಡಲ್ಲಿ ಮಗುವಿಗೆ ಬೇಕಾದಂತಹ ಪ್ರೋಟೀನ್ಸ್ಗಳಿದೆಯಾ, ವಿಟಮಿನ್ಸ್ಗಳಿದೆಯಾ, ಹಾಗೆ ಕಾರ್ಬೋಹೈಡ್ರೇಟ್ಸ್ಗಳಿದೆಯಾ, ಫ್ಯಾಟ್ ಇದೆಯಾ, ಹೆಲ್ದಿ ಫ್ಯಾಟ್ಸ್ ಇದೆಯಾ, ಪ್ರತಿಯೊಂದನ್ನು ನೋಡಿಬಿಟ್ಟು ನಿಮ್ಮ ಮಗುವಿಗೆ ಇಷ್ಟೇ ಕೊಡಿ. ಕ್ವಾಲಿಟಿ ಫುಡ್ನ ಕೊಡಿ. ಎಲ್ಲ ನ್ಯೂಟ್ರಿಷನ್ಸ್ಗಳು ಇರುವಂತಹ ಫುಡ್ಗಳನ್ನ ಮಗುವಿಗೆ ಕೊಡಿ. ಇದರಿಂದ ಮಗುವಿನ ಪೋಷಕಾಂಶದ ಕೊರತೆ ಉಂಟಾಗೋದಿಲ್ಲ, ಮಗುವಿನ ತೂಕವು ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ, ಹಾಗೆಯೇ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಕೂಡ ತುಂಬಾ ಚೆನ್ನಾಗಾಗುತ್ತೆ. ಇದರಿಂದ ಮಗುವಿಗೆ ಹೆಲ್ತ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಫುಡ್ನ ಇಷ್ಟು ಕೊಡ್ತಾ ಇದ್ದೀರಿ ಅನ್ನೋದು, ಇಷ್ಟು ಮಗು ಇಷ್ಟೇ ತಿನ್ನಬೇಕು ಅಷ್ಟೇ ತಿನ್ನಬೇಕು ಅನ್ನೋದನ್ನ ತಲೆಯಿಂದ ತೆಗ್ದಾಕ್ಬಿಡಿ. ಮಗುಗೆ ನೀವು ಇಷ್ಟೇ ಕೊಟ್ಟರು ಎಷ್ಟು ನ್ಯೂಟ್ರಿಷನ್ಸ್ ರಿಚ್ನ ಕೊಡ್ತಾ ಇದ್ದೀರಾ ಅನ್ನೋದಷ್ಟೇ ನೀವು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ನಾನು ಈಗಾಗಲೇ ಒಂದು ವಿಡಿಯೋನ ಮಾಡಿದ್ದೀನಿ. ಮಗುವಿನ ಎಷ್ಟು ತಿಂಗಳಿಗೆ ಎಷ್ಟು ತೂಕ ಇರಬೇಕು, 1 ಇಯರ್ ಒಂದು ಮಗು ಇದೆ ಅಂತಂದರೆ ಎಷ್ಟು ತೂಕ ಇರಬೇಕು, ತಿಂಗಳ ಎಷ್ಟು ವೆಯ್ಟು ಇನ್ಕ್ರೀಸ್ ಆಗಬೇಕು, ಇದರ ಬಗ್ಗೆ ಒಂದು ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡಿದ್ದೀನಿ. ನಾನು ಆ ವಿಡಿಯೋ ಲಿಂಕ್ನ ನನ್ನ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ. ಆ ವಿಡಿಯೋನ ಒಮ್ಮೆ ಚೆಕ್ ಮಾಡಿ. ಇದರಿಂದ ನಿಮ್ಮ ಮಗುವಿನ ತೂಕ ಕರೆಕ್ಟಾಗಿದೆಯಾ, ಕರೆಕ್ಟಾಗಿ ಇನ್ಕ್ರೀಸ್ ಆಗ್ತಿದೆಯಾ ಅನ್ನೋದನ್ನ ನೀವು ಒಮ್ಮೆ ಖಚಿತಪಡಿಸ್ಕೊಳ್ಳಿ. ಯಾಕೆ ಅಂತಂದರೆ ಮಗುವಿನ ತೂಕ ಯಾವತ್ತೂ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರಬೇಕು, ಯಾವತ್ತೂ ಅದು ಡಿಕ್ರೀಸ್ ಆಗಬಾರ್ದು. ಫಾರ್ ಎಕ್ಸಾಂಪಲ್ 1 ವರ್ಷದ ಮಗು 10 kg ಇದೆ ಅಂತಂದಾಗ ಅದು 1.5 ವರ್ಷ ಆದರೂ ಕೂಡ 10 kgನೇ ಇರೋದು. ಅದಂದರೆ ವೆಯ್ಟ್ಗೆ ಇನ್ಕ್ರೀಸು ಆಗ್ತಾ ಇಲ್ಲ ಅಥವಾ ಡಿಕ್ರೀಸು ಆಗ್ತಾ ಇಲ್ಲ, ಅಷ್ಟೇ ಕಾನ್ಸ್ಟೆಂಟ್ ಆಗಿದೆ ಅಂತಂದರೆ ಅದು ಕೂಡ ತುಂಬಾ ಒಳ್ಳೆಯದಲ್ಲ. ಮಗುವಿನ ಗ್ರೋತ್ ಚೆನ್ನಾಗಿ ಆಗ್ತಾ ಇರೋದಿಲ್ಲ. ಸೊ ಅದು ಆ ಥರ ಕಾನ್ಸ್ಟೆಂಟ್ ಕೂಡ ಆಗಬಾರ್ದು. ಅಟ್ಲೀಸ್ಟ್ ಒಂದು 50 ಗ್ರಾಮ್ 100 ಗ್ರಾಮ್ ಆದರೂ ಆಯಿತು, ಅದು ಇನ್ಕ್ರೀಸ್ ಆಗ್ತಾ ಇರಬೇಕು, ಯಾವತ್ತೂ ಅದು ಡಿಕ್ರೀಸ್ ಆಗಬಾರ್ದು. ನಾನು ಇದ್ರ ಬಗ್ಗೆ ಒಂದು ಡೀಟೇಲ್ಡ್ ಆಗಿ ವಿಡಿಯೋ ಮಾಡಿದ್ದೀನಿ. ಸೊ ಆ ವಿಡಿಯೋನ ಒಮ್ಮೆ ಚೆಕ್ ಮಾಡಿ. ಇವತ್ತಿನ ಈ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇದೇ ಥರ ಉಪಯುಕ್ತವಾದಂತಹ ಮಾಹಿತಿಗೋಸ್ಕರ ನನ್ನ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ನ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ಈ ವಿಡಿಯೋಗೆ ಒಂದು ಲೈಕ್ನ ಕೊಡಿ. ಧನ್ಯವಾದಗಳು.